ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರುವುದು ಗಮನಾರ್ಹವಾಗಿದೆ. ಆದರೆ ಸಮಗ್ರ ತಾಲೂಕುವಾರು ಫಲಿತಾಂಶದಲ್ಲಿ ಚಿತ್ರದುರ್ಗ ತಾಲೂಕು ಕೊನೆಯ ಸ್ಥಾನ ಪಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತಾಲೂಕಿನ ಮಟ್ಟದಲ್ಲಿ ಉತ್ತಮ ಸಾಧನೆ ಕಂಡುಬಂದಿದ್ದು, ವೇದ ಆಂಗ್ಲ ಮಾಧ್ಯಮ ಶಾಲೆ, ಕುವೆಂಪು ಆಂಗ್ಲ ಮಾಧ್ಯಮ ಶಾಲೆ, ಸರ್ವೋದಯ ಶಾಲೆ ಹಾಗೂ ವಾಸವಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು 625ರಲ್ಲಿ 618 ಅಂಕಗಳನ್ನು ಗಳಿಸುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಈ ಮೂಲಕ 4 ಶಾಲೆಗಳು ತಾಲೂಕಿನ ಟಾಪರ್ ಮಟ್ಟದಲ್ಲಿ ಸ್ಥಾನ ಪಡೆದಿವೆ. ವಾಸವಿ ಶಾಲೆಯ ವಿದ್ಯಾರ್ಥಿನಿ ಶ್ರೀಜಾ ಹಾಗೂ ಕುವೆಂಪು ಶಾಲೆಯ ವಿದ್ಯಾರ್ಥಿ ಆದರ್ಶ ಅವರ ಸಾಧನೆಗೆ ಪೋಷಕರು ಮತ್ತು ಶಿಕ್ಷಕರು ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ. ಶಾಲಾ ವಾತಾವರಣದಲ್ಲಿ ಹರ್ಷೋದ್ಗಾರ ವ್ಯಕ್ತವಾಯಿತು. ಸ್ಥಳೀಯ ಶಾಸಕ ಟಿ ರಘುಮೂರ್ತಿರವರು ಸಹ ಟಾಪರ್ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಿಹಿ ತಿನಿಸಿ ಸಂತಸ ಹಂಚಿಕೊಂಡಿದ್ದಾರೆ. ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟಿವ್ ಆಗಿತ್ತು ಸರ್. ಮತ್ತು ನಮ್ಮ ಸ್ಕೂಲಲ್ಲಿ ನೈಟ್ ಕ್ಲಾಸ್ ಮಾಡ್ತಿದ್ವಿ ಸರ್. ಮತ್ತು ವಿಶೇಷ ತರಗತಿಗಳೆಲ್ಲ ಬೇರೆ ಎಕ್ಸ್ಪರ್ಟ್ಸಿಂದೆಲ್ಲ ಹೇಳ್ಕೊಡ್ತೀವಿ ಸರ್. ಮತ್ತು ನಮಗೆ ಮನೆ ಪೇರೆಂಟ್ಸು ಫುಲ್ ಸಪೋರ್ಟಿವ್ ಆಗಿದೆ ಸರ್. ಟೀಚರ್ಸು ಫುಲ್ ಎಫರ್ಟ್ ಹಾಕಿದ್ದಾರೆ ಸರ್. ಮತ್ತು ಅಪ್ಲಿಕೇಶನ್ ಕ್ವಶನ್ಸೆಲ್ಲ ಸಾಲ್ವ್ ಮಾಡಿಸ್ತೀವಿ ಸರ್. ಮತ್ತು ಜೂನಿಂದನೂ FA1 ಟೆಸ್ಟ್ಗಳು ಮಾಡಿ 80 ಮಾರ್ಕ್ಸಿಗೆ ಮಂತ್ಲಿ ಟೆಸ್ಟ್ ಮಾಡ್ತೀವಿ ಸರ್. ಅದು ನನಗೆ ಭಾಳ ಮತ್ತು ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ಭಾಳ ಆಗಬೇಕಂತ ಮಾಡಲ್ ಕ್ವಶನ್ನೆಲ್ಲ ಸಾಲ್ವ್ ಮಾಡಿಸ್ತೀವಿ ಸರ್. ಡೈಲಿ 3 ಮಾಡಿಸ್ತೀವಿ ಸರ್. ಅದೆಲ್ಲ ನನಗೆ ಭಾಳ ಹೆಲ್ಪ್ ಆಗಿದೆ. ಮನೇಲಿ ಎಷ್ಟು ಗಂಟೆ ಓದ್ತಿದ್ದೆ ಸರ್? ಮನೇಲಿ ನಮ್ಮ ನೈಟ್ ಜೂನಿಂದ ಡಿಸೆಂಬರ್ವರೆಗೂ 11 ಗಂಟೆ ಹಂಗೆಲ್ಲ ಓದ್ತಿದ್ವಿ ಸರ್. ಮತ್ತು ನೈಟ್ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಸ್ಕೂಲಲ್ಲಿ 10 ಗಂಟೆವರೆಗೂ ಓದ್ತಿದ್ವಿ ಅಷ್ಟೇ. ಮುಂದಿನ ಏನು ಗುರಿ ಇಟ್ಕೊಂಡಿರಿ? ಮುಂದೆ ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡಿದ್ವಿ. ಡಾಕ್ಟರ್ ಅದಾದ್ಮೇಲೆ IAS ಮಾಡಬೇಕು. ನಮಸ್ಕಾರ. 2025-26ನೇ ಸಾಲಿನ SSLC ಫಲಿತಾಂಶ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಅದರಂತೆ ನಮ್ಮ ಚಳ್ಳಕೆರೆ ತಾಲೂಕಿನ ಫಲಿತಾಂಶವೂ ಸಹ ಪ್ರಕಟಗೊಂಡಿದೆ. ನಮ್ಮ ಜಿಲ್ಲೆಯ ಫಲಿತಾಂಶ 92.2 ಇದ್ದು, ಚಳ್ಳಕೆರೆ ತಾಲೂಕಿನ ಫಲಿತಾಂಶ 95.1 ಇದೆ. ನಮ್ಮ ಜಿಲ್ಲೆಯ 6 ತಾಲೂಕಿನ ಫಲಿತಾಂಶಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದು, ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿ ನಾನು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮೆಲ್ಲ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಭಾಗವಹಿಸಿ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದಂತಹ ಎಲ್ಲ ನಮ್ಮ ಪರೀಕ್ಷಾ ಅಧಿಕಾರಿ ಮಿತ್ರರಿಗೆ ಹಾಗೂ ವಿಶೇಷವಾಗಿ ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸ್ತಾ ಇರುವಂತಹ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಟಿ ರಘುಮೂರ್ತಿ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಎಲ್ಲ ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ನಮ್ಮಲ್ಲಿ ಅನುತ್ತೀರ್ಣಗೊಂಡಿರುವಂತಹ 221 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಸಹ ಮುಂದಿನ 2ನೇ ಪರೀಕ್ಷೆಯಲ್ಲಿ ಪರೀಕ್ಷಾ ಬರೆಯಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಒಟ್ಟಾರೆ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ನೋಂದಣಿಗೊಂಡಂಥ ವಿದ್ಯಾರ್ಥಿಗಳು 4554, ಉತ್ತೀರ್ಣರಾದ ವಿದ್ಯಾರ್ಥಿಗಳು 4333, ಇನ್ನು 221 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣಗೊಂಡಿದ್ದಾರೆ. ಅವರಿಗೆ ನಾವು ಮುಂದಿನ ಪರೀಕ್ಷೆಯನ್ನು ಬರೀಲಿಕ್ಕೆ ವ್ಯವಸ್ಥೆಯನ್ನು 100% ಬಂದಿದೆ ಸರ್. 100% ಶಾಲೆಗಳು ಈಗ ನಮ್ಮಲ್ಲಿ ಇನ್ನೊಂದಿಷ್ಟು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಒಟ್ಟಾರೆ ನಮ್ಮಲ್ಲಿ ಒಂದು 28 ಶಾಲೆಗಳು ಹೆಚ್ಚು 100% ಬಂದಿದೆ. ಈಗಿರೋ ಮಾಹಿತಿ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ 6 ಶಾಲೆಗಳು 100% ಬಂದಿದೆ. ಅನುದಾನಿತ ಶಾಲೆಗಳಲ್ಲಿ 8 ಬಂದಿದೆ. ಅನುದಾನ ರಹಿತ ಶಾಲೆಗಳಲ್ಲಿ 12 ಶಾಲೆಗಳೇನೋ ಬಂದಿದೆ.